ನಮಸ್ಕಾರ. ಪೊಲಿಟಿಕಲ್ ಟಿವಿ ವೀಕ್ಷಕರಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಆಡಿಯೋ ಒಂದು ಬ್ಲಾಸ್ಟ್ ಆಗಿದೆ. ಈ ಆಡಿಯೋ ಯಾವ ಸಮಯದಲ್ಲಿ ಯಾವ ಕಾರಣಕ್ಕೆ ಬ್ಲಾಸ್ಟ್ ಆಗಿದೆ ಅನ್ನೋದೇ ಒಂದು ವಿಶೇಷ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ DCM ಹುದ್ದೆಯ ಆಕಾಂಕ್ಷಿಯಾಗಿರುವಂಥ ಒಬ್ಬ ರಾಜಕೀಯ ನಾಯಕನ ಭವಿಷ್ಯವನ್ನೇ ತಲ್ಲಣಗೊಳಿಸುವ ಒಂದು ಆಡಿಯೋ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಹೊಸ ಹಲ್ಚಲ್ ಸೃಷ್ಟಿಸಿದೆ. ಈ ಆಡಿಯೋ ಯಾರದ್ದು, ಯಾವ ಸಮಯದಲ್ಲಿ ಹೊರಗೆ ಬಂದಿದೆ ಅನ್ನೋದು ಕೂಡ ಮತ್ತೊಂದು ವಿಶೇಷ. ಸಿದ್ದರಾಮಯ್ಯನವರ ಮನೆಯಲ್ಲಿ ತಾನು ಉಪಮುಖ್ಯಮಂತ್ರಿ ಆಗಬೇಕು, ಸಚಿವ ಆಗಬೇಕು ಅನ್ನೋ ಕಾರಣಕ್ಕೆ ಅನೇಕ ಸ್ವಾಮೀಜಿಗಳ ಮೂಲಕ ಮತ್ತು ಮೌಲ್ವಿಗಳ ಮೂಲಕ ಮತ್ತು ಅನೇಕ ಸಂಘ ಸಂಸ್ಥೆಯ ನಾಯಕರ ಮೂಲಕ ಒತ್ತಡ ಹೇರಿ ಸಿದ್ದರಾಮಯ್ಯವರ ಜೊತೆಗೆ ಫ್ಲೈಟ್ ಹತ್ತಿದ್ರೆ ಜಮೀರ್ ಅಹ್ಮದ್ ಖಾನ್ ರಾಜಕೀಯವರ ಬುಡಕ್ಕೆ ಇತ್ತ ಒಂದು ಆಡಿಯೋ ಬಾಂಬ್ ಬಿದ್ದಿದೆ. ಈ ಆಡಿಯೋ ಬಾಂಬ್ ಯಾವ ಕಾರಣಕ್ಕೆ ಬಿದ್ದಿದೆ, ಯಾವ ಸಮಯದಲ್ಲಿ ಬಿದ್ದಿದೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ದಾವಣಗೆರೆ ಉಪಚುನಾವಣೆಯಲ್ಲಿ ಸಮರ್ಥರವನ್ನ ಸೋಲಿಸಬೇಕು ಅನ್ನೋ ಕಾರಣಕ್ಕೆ ಜಮೀರ್ನವರು ಮಾತನಾಡಿರೋ ಅನ್ನಲಾದ ಒಂದು ಆಡಿಯೋದಲ್ಲಿ ಕೆಲವೊಂದು ಮಾತುಗಳು ಜಮೀರ್ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಪೆಟ್ಟು ಬೀಳಲಿದೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲಿ ಏನು ಮಾತಾಡಿದ್ದಾರೆ ಅಂತಂದ್ರೆ, ಸಮರ್ಥರವರನ್ನ ಸೋಲಿಸೋದಕ್ಕೆ ಮತ್ತು ಕಾಂಗ್ರೆಸ್ಗೆ ಮುಸ್ಲಿಮರ ಓಟ್ಗಳು ಬೀಳಬಾರದು ಅನ್ನೋದಕ್ಕೆ, ಮುಸ್ಲಿಮರು ಮನೆಯಿಂದ ಹೊರಬಂದು ವೋಟ್ ಮಾಡಬಾರ್ದು ಅನ್ನೋದನ್ನ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಇದು ಅವರದ್ದೇ ಆಡಿಯೋ ಇಲ್ಲವೋ ಅನ್ನೋದು ಕೂಡ ಮತ್ತೊಂದು ಪ್ರಕರಣ. ಈ ಪ್ರಕರಣದಲ್ಲಿ ಸಮರ್ಥ ಅವರು ಹೇಳ್ತಾರೆ, ಇದೊಂದು ತನಿಖೆ ನಡೆಸಬೇಕು, ಹೈಕಮಾಂಡ್ ಮೂಲಕ ತನಿಖೆ ಆಗಬೇಕು, ಇದು ಒರಿಜಿನಲ್ ಡೂಪ್ಲಿಕೇಟ್ ಅನ್ನೋದು ಕೂಡ ಸಾರ್ವಜನಿಕರಿಗೆ ಮತ್ತು ನಮಗೆ ಗೊತ್ತಾಗಬೇಕು ಅನ್ನೋದನ್ನು ಕೂಡ ಶಾಸಕರಾದಂಥ ಸಮರ್ಥ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಅಲ್ಪಸಂಖ್ಯಾತರ ಬಹುದೊಡ್ಡ ನಾಯಕ ಅಂತ ಗುರುತಿಸಿಕೊಂಡಿರುವಂಥ ಜಮೀರ್ ಅಹ್ಮದ್ ಖಾನ್ ಅವರ ರಾಜಕೀಯ ಜೀವನಕ್ಕೆ ಈ ಒಂದು ಆಡಿಯೋ ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ ಆದರೂ ಆಗ್ಬೋದು. ಉಪಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಅವರ ಆಪ್ತ ಮಿತ್ರ, ಆ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ದವರು ಇವತ್ತಿನ ಈ ಆಡಿಯೋ ಬಾಂಬ್ನ ಮೂಲಕ ಜಮೀರ್ ಅವರಿಗೆ ಸೆಟಲ್ಮೆಂಟ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ರಾಜ್ಯ ರಾಜಕೀಯದಲ್ಲಿ ಹೇಳಿದೆ. ಈ ಸೆಟಲ್ಮೆಂಟ್ ವಿಚಾರ ಯಾಕೆ ಬಂತು, ಯಾವ ಕಾರಣಕ್ಕೆ ಬಂತು ಅನ್ನೋದು ಅನೇಕ ಪ್ರಕರಣಗಳ ಮೂಲಕ ನಿಮಗೆ ಗೊತ್ತಾಗ್ಬೋದು ಅಂತ ಅನ್ನಿಸ್ತದೆ. ಜಮೀರ್ ಅಹ್ಮದ್ ಖಾನ್ ಅವರ ಈ ಆಡಿಯೋವನ್ನು ಗಂಭೀರವಾಗಿ ಪರಿಗಣಿಸಿ ಹೈಕಮಾಂಡ್ ಏನಾದ್ರು ಕ್ರಮ ಕೈಗೊಂಡ್ರೆ DCM ಸ್ಥಾನಕ್ಕೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿರುವ ಈ ಸಂದರ್ಭದಲ್ಲಿ ತಾಮುಂದು ಅಂತ ಮುಂದೆ ಹೋಗಿರುವಂಥ ಜಮೀರ್ ಅಹ್ಮದ್ ಖಾನ್ ಸಚಿವರಾಗೋದು ಕೂಡ ಡೌಟ್ ಇದೆ. ಹಾಗಾಗಿ ಈ ಪ್ರಕರಣ ಯಾವ ರೀತಿಯಾದಂಥ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ. ಹಾಗೊಂದು ವೇಳೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದರೆ DCM ಅಲ್ಲ, ಸಚಿವ ಸ್ಥಾನ ಗಿರಿಯನ್ನು ಪಡೆಯೋದು ಕೂಡ ಜಮೀರ್ ಅಹ್ಮದ್ ಖಾನ್ಗೆ ಕಷ್ಟ ಆಗ್ಬಿಡುತ್ತೆ. ಅದರಲ್ಲೂ ಅವರು ಸಚಿವ ಸ್ಥಾನವನ್ನು ಪಡಿಲೇಬೇಕು, ಅವರನ್ನು ರಕ್ಷಣೆ ಮಾಡಬೇಕು ಅಂತ ಇದ್ದರೆ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯರವರ ಕೃಪಾ ಕಟಾಕ್ಷ ಮತ್ತು ದೆಹಲಿಯಲ್ಲಿ KC ವೇಣುಗೋಪಾಲ್ ಅವರ ಕೃಪಾ ಕಟಾಕ್ಷ ಜಮೀರ್ ಅಹ್ಮದ್ ಖಾನ್ ಮೇಲೆ ಬೀಳಬೇಕಾಗತ್ತೆ. ಇವೆರಡೂ ಇಲ್ಲದ ಹೊರತು ಜಮೀರ್ ಅಹ್ಮದ್ ಖಾನ್ ಸಚಿವರಾಗೋದು ಭಾಳ ಕಷ್ಟದ ಕೆಲಸ. ಈ ಪ್ರಕರಣ ಯಾಕೆ ಸೆಟಲ್ಮೆಂಟ್ ಆಯಿತು, ಹೇಗೆ ಸೆಟಲ್ಮೆಂಟ್ ಆಯಿತು ಅನ್ನೋದು ಕೂಡ ದೊಡ್ಡ ರಾಜಕೀಯ ಚರ್ಚೆ ಕರ್ನಾಟಕದಲ್ಲಿ ಸುದ್ದಿ ಹಬ್ಬಿದೆ. ಜಮೀರ್ ಅಹ್ಮದ್ ಖಾನ್ ಅವರದ್ದು ಎನ್ನಲಾದ ಈ ಆಡಿಯೋವನ್ನು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರು ಗಂಭೀರವಾಗಿ ತೆಗೆದುಕೊಂಡ್ರೆ ಜಮೀರ್ ಅಹ್ಮದ್ ಖಾನ್ DCM ಆಗೋದಿರಲಿ, ಸಚಿವ ಕೂಡ ಆಗೋದು ಭಾಳ ಕಷ್ಟದ ಕೆಲಸ. ಈ ಆಡಿಯೋ ಜಮೀರ್ ಅಹ್ಮದ್ ಖಾನ್ ಅವರ ರಾಜಕೀಯ ಜೀವನಕ್ಕೆ ಬಹಳ ದೊಡ್ಡ ಕಪ್ಪು ಚುಕ್ಕೆಯಾಗಿ ಮಾರ್ಪಡಲಿದೆ. ಅವರದ್ದು ಎನ್ನಲಾದ ಆಡಿಯೋ ಇದು, ಇನ್ನು ಖಚಿತ ಗೊತ್ತಿಲ್ಲ. ಆದರೆ ಅವರ ಹೇಳೋ ಪ್ರಕಾರ ಇದು AI ನಿಂದ ಮಾಡಲಾದಂಥ ಆಡಿಯೋ ಅಂತ. ಆದರೆ ಅದು ತನಿಖೆಯಾಗಿ ವರದಿ ಬರೋವರೆಗೂ ಜಮೀರ್ ಅಹ್ಮದ್ ಖಾನ್ ರವರನ್ನು ಸಚಿವಗಿರಿಯಿಂದ ಹೊರಗಿಟ್ಟರೂ ಅಚ್ಚರಿ ಇಲ್ಲ. ಅವರು ಸಚಿವರಾಗಬೇಕೋ ಆಗಬಾರ್ದೋ ಅನ್ನೋದು ಕರ್ನಾಟಕದ ಸಿದ್ದರಾಮಯ್ಯನವರು ಮತ್ತು ದೆಹಲಿಯ ವೇಣುಗೋಪಾಲ್ ಅವರ ಮೇಲೆ ಅವರ ರಾಜಕೀಯ ಜೀವನ ನಿಂತಿದೆ. ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಸೆಟಲ್ಮೆಂಟ್ ಅನ್ನೋ ಪದ ಬಹಳ ಪ್ರಚಲಿತವಾಗಿದೆ. ಈ ಪ್ರಕರಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರದ್ದು ಎನ್ನಲಾದ ಆಡಿಯೋ ಏನಾದರೂ ನಿಜವಾಗಿಬಿಟ್ರೆ ಈ ಹಿಂದೆ ಈಶ್ವರಪ್ಪನವರಿಗೆ ಕೊಟ್ಟಂಥ ಸೆಟಲ್ಮೆಂಟು, ರಮೇಶ್ ಜಾರಕಿಹೊಳಿಗೆ ಕೊಟ್ಟಂಥ ಸೆಟಲ್ಮೆಂಟು ಜಮೀರ್ ಅಹ್ಮದ್ ಖಾನ್ಗೂ ಕೂಡ ಕೊಟ್ಟುಬಿಟ್ರ ಪಟ್ಟ ಏರೋದಕ್ಕೂ ಮುಂಚೆ ಅನ್ನೋ ಮಾತು ವಿಧಾನಸೌಧದ ಮೊಗಸಾಲೆಯಲ್ಲಿ ಕೇಳಿ ಬರ್ತಿದೆ. ಒಟ್ಟಿನಲ್ಲಿ ಈ ಸೆಟಲ್ಮೆಂಟ್ ಅನ್ನೋ ಪದ ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಹೊಸ ವ್ಯಾಖ್ಯಾನವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.